ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಫೆಬ್ರವರಿ ಮಂತ್ ಯಾವ ತರ ಇದೆ ಅಂತ ಹೇಳಿ ನೋಡೋಣ. ನಾನು ಆಲ್ರೆಡಿ ಕಾರ್ಡ್ ಶಫಲ್ ಮಾಡಿ 5 ಕಾರ್ಡ್ಸ್ ನ ತೆಗೆದಿಟ್ಟಿದ್ದೀನಿ. ನೋಡೋಣ ನಿಮ್ಮ ಫೆಬ್ರವರಿ ಮಂತ್ ಯಾವ ತರ ಇರುತ್ತೆ ಅಂತ ಹೇಳಿ. ಅಂಡ್ ಆಲ್ಸೋ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಕಾರ್ಡ್ಸ್ ನ ತೆಗ್ದಿದ್ದೀನಿ. ರಾಯರು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗ್ದಿದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ಲಿಕ್ಕೆ ಶುರು ಮಾಡಿ. ಮೊದಲನೇ ಕಾರ್ಡು ನಮಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಇನ್ನು ಸೆಕೆಂಡ್ ಕಾರ್ಡು ಟೆಂಪರೆನ್ಸ್ ಬಂದಿದೆ. ಥರ್ಡ್ ಕಾರ್ಡು ನಮಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. Ace of Pentacles is a beautiful card, and fourth card is King of Swords ಬಂದಿದೆ. ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು 2 ಆಫ್ Swords ಬಂದಿದೆ. ತುಂಬಾನೇ ಒಳ್ಳೆಯ ಕಾರ್ಡ್ಸ್ ಗಳು ನಮಗೆ ಸಿಕ್ಕಿದೆ. ಕೆಲವೊಂದು ಸಂದೇಶಗಳಿದೆ, ಕೆಲವೊಂದು ಬ್ಲೆಸ್ಸಿಂಗ್ಸ್ ತರ ಬಂದಿದೆ. ಸೊ ನೋಡೋಣ ಏನೆಲ್ಲ ನಿಮಗೆ ಬ್ಲೆಸ್ಸಿಂಗ್ಸ್ ಆಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಅಂಡ್ ಆಲ್ಸೋ ನಿಮಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನ ನೋಡ್ತಿದ್ದೀರಾ, ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ, ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಎಲ್ಲೂ ಎಂಡಲ್ಲಿ ಮಿಸ್ ಮಾಡಿದ್ರೆ ನಿಮ್ಮ ಸಂದೇಶಗಳು ಮಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾವ್ದಾದ್ರು ಪಾಸಿಟಿವ್ ಕಾರ್ಡ್ಸ್ ಇದ್ರೆ ನೀವು ಅದನ್ನ ಕ್ಲೈಮ್ ಕೂಡ ಮಾಡ್ಕೋಬಹುದು. ಸೊ ಹಂಗಾಗಿ ಮೊದಲನೇ ಕಾರ್ಡು ನಮಗೆ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ 10 ಅನ್ನೋದು ಒಂದು ಕಂಪ್ಲೀಷನ್ಸ್ ನ ತೋರಿಸ್ತಾ ಇದೆ. ಫೆಬ್ರವರಿ ಮಂತ್ ಅಲ್ಲಿ ನೀವು ಯಾವ್ದಾದ್ರು ಕೆಲಸನ ಮಾಡಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ರೆ, ಸಪೋಸ್ ಅದು ಬಿಸ್ನೆಸ್ ಸಲುವಾಗಿರ್ಬೋದು, ಮನೆ ಸಲುವಾಗಿರ್ಬೋದು, ಅಥವಾ ಯಾವ್ದಾದ್ರು ಸೈಟ್ ಸಲುವಾಗಿರ್ಬೋದು, ಅಥವಾ ಏನಾದ್ರೂ ನಿಮಗೆ ಸಂಬಂಧಪಟ್ಟಿರುವಂತ ಪರ್ಸನಲ್ ಥಿಂಗ್, ಅದು ನೀವು ಆಲ್ರೆಡಿ ತುಂಬಾ ದಿನಗಳಿಂದ ವರ್ಕ್ ಮಾಡ್ತಿದ್ರಿ ಅಂತ ಅನ್ನಿಸ್ತಿದೆ. ಆ ಒಂದು ಕೆಲಸ ಈ ಒಂದು ಮಂತ್ ಅಲ್ಲಿ ಮೋಸ್ಟ್ ಆಫ್ ದ ಪೀಪಲ್ಗೆ ಕಂಪ್ಲೀಟ್ ಆಗೋದು ಕಾಣಿಸ್ತಾ ಇದೆ. ಬಿಕಾಸ್ ನಂಬರ್ 10 ಅನ್ನೋದು ಕಂಪ್ಲೀಷನ್ ನ ತೋರಿಸುತ್ತೆ. ಹಂಗೇನೆ ಇಟ್ಸ್ ಲೈಕ್ ಯಾವ ತರ ಕಂಪ್ಲೀಷನ್ ಅಂತ ಹೇಳಿದ್ರೆ, ಒಂಥರ ಕಂಪ್ಲೀಟ್ ಆಗಿ ಅದು ನಿಮ್ಮ ಆಸೆ, ನಿಮ್ಮ ಕನಸು ಎಲ್ಲದು ಫುಲ್ಫಿಲ್ ಆಗುವಂತದ್ದು. ಇಟ್ಸ್ ಲೈಕ್ ತುಂಬಾ ಸಂತೋಷನ ತಗೊಂಬಂದು ಕೊಡುತ್ತೆ ನಿಮಗೆ. ಓಕೆನಾ, ಇನ್ನು ಮಂತ್ ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ತುಂಬಾ ಹ್ಯಾಪಿ ತಂದು ಕೊಡುವಂಥದ್ದು, ಏನೋ ಒಂದು ಫುಲ್ಫಿಲ್ಮೆಂಟ್ ಆಗುವಂಥದ್ದು. ಇಟ್ಸ್ ಲೈಕ್ ಮನಿಲಿ ತುಂಬಾ ಜನಕ್ಕೆ ಮನಿ ವಿಚಾರವಾಗಿ ತುಂಬಾ ಸಂತೋಷದ ವಿಚಾರ ಆಗಿದೆ. ಇನ್ನು ಕೆಲವೊಬ್ಬರಿಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಸಾಮರಸ್ಯ ಚೆನ್ನಾಗಿರುವಂತದ್ದು ಆ ತರ ಕೂಡ ಆಗುತ್ತೆ. ನಿಮ್ಮ ಫೈನಾನ್ಸ್ ಚೆನ್ನಾಗುತ್ತೆ, ನಿಮ್ಮ ಫೈನಾನ್ಸ್ ಸ್ಟೆಬಿಲಿಟಿಗೆ ಬರುವಂತದ್ದು, ಹೆಲ್ತ್ ಕೂಡ ರಿಕವರಿ ಆಗೋದು ಕಾಣಿಸ್ತಾ ಇದೆ. ಅಂಡ್ ತುಂಬಾ ನಿಮ್ಮ ಫ್ಯಾಮಿಲಿ ಹ್ಯಾಪಿ ಆಗಿರೋದನ್ನ ನೋಡ್ತಾ ಇದ್ದೀನಿ. ತುಂಬಾ ಜನ ಮನೇನ ಬೈ ಮಾಡ್ತಿದ್ದಾರೆ, ಆ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ನಿಮ್ಮ ಮನಿ ಏನಾದ್ರು ಎಲ್ಲಾದ್ರೂ ಹೂಡಿಕೆ ಮಾಡಿದ್ರೆ ಅದು ಕೂಡ ಮೆಚೂರ್ ಆಗಿ ಆ ಅಮೌಂಟ್ ನಿಮಗೆ ಬಂದ್ ಸೇರುವಂತದ್ದು ಕಾಣಿಸ್ತಾ ಇದೆ. ಅದನ್ನ ನೀವು ಎಂಜಾಯ್ ಮಾಡ್ತಿದ್ದೀರಾ. ಯಾವ್ದೋ ಒಂದು ಸೋರ್ಸ್ ಇಂದ ನಿಮಗೆ ಮನಿ ಬರುವಂತದ್ದು, ಮನಿನ ನೀವು ರಿಸೀವ್ ಮಾಡ್ಕೊಳ್ಳುವಂತ ಎನರ್ಜಿ ನನಗೆ ಕಾಣಿಸ್ತಾ ಇದೆ. ಮತ್ತೆ ಲಕ್ಸುರಿನ ನೀವು ಎಂಜಾಯ್ ಮಾಡುವಂತದ್ದು, ಲಕ್ಸುರಿ ನಿಮ್ಮ ಸೊ ಯಾವ್ದೋ ಒಂದು ಸೋರ್ಸ್ ಇಂದ ಮನಿ ಬರುವಂತದ್ದು ಅಂಡ್ ಸ್ಪಿರಿಚುವಲಿ ನಿಮಗೆ ಬ್ಲೆಸ್ಸಿಂಗ್ಸ್ ಬರ್ತಿರೋವಂಥದ್ದು ಅದು ಕೂಡ ಕಾಣಿಸ್ತಾ ಇದೆ. ನಿಮ್ಮ ಸ್ಪಿರಿಟ್ ಗೈಡ್ಸ್ ಇಂದ ನಿಮಗೆ ಸಪೋರ್ಟ್ ಸಿಗುವಂತ ಒಂದು ಮಂತ್ ಕೂಡ ಆಗಿದೆ. ಓಕೆನಾ, ತುಂಬಾ ಎಮೋಷನಲ್ ಡೇಸ್ ಕೂಡ ಆಗಿರುತ್ತೆ. ಕೆಲವೊಬ್ಬರಿಗೆ ಎಮೋಷನಲ್ ಡೇಸ್, ಕೆಲವೊಬ್ಬರಿಗೆ ಕಂಪ್ಲೀಷನ್ ಕಾಣಿಸ್ತಾ ಇದೆ. ಸ್ಟೆಬಿಲಿಟಿ ಅಂತರ ಏನೋ ಒಂದು ಹ್ಯಾಪಿನೆಸ್, ನಿಮಗೆ ಒಂದಷ್ಟು ನಿಮ್ಮ ಫ್ಯಾಮಿಲಿ ಜನಗಳು ಎಮೋಷನಲಿ ಸಪೋರ್ಟ್ ಮಾಡುವಂತದ್ದು, ಇದೆಲ್ಲ ಈ ಒಂದು ಮಂತ್ ಅಲ್ಲಿ ನನಗೆ ತೋರಿಸ್ತಾ ಇದೆ. ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕಾರ್ಡು. ತುಂಬಾ ಹ್ಯಾಪಿ ಆಗಿರ್ತೀರಾ. ಯಾವ್ದೋ ಒಂದು ವಿಚಾರ ಕಂಪ್ಲೀಷನ್ ಆಗ್ತಿರೋದು, ಆ ಒಂದು ಕಂಪ್ಲೀಷನ್ ಅನ್ನೋದು ನಿಮಗೆ ಹ್ಯಾಪಿನೆಸ್ ನ ತಗೊಂಡ್ಬಂದು ಕೊಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ಸೈಟ್, ಮನೆ, ಬಿಸ್ನೆಸ್, ಇದಿಷ್ಟರಲ್ಲಿ ಯಾವ್ದೋ ಒಂದು ಕಂಪ್ಲೀಷನ್ ಆಗ್ತಾ ಇದೆ. ಇನ್ ಕೇಸ್ ನೀವು ಜನವರಿ ಡಿಸೆಂಬರ್ ಇಂದಾನೇ ಇದ್ರ ಸಲುವಾಗಿ ವರ್ಕ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅದು ಈ ಮಂತ್ ಅಲ್ಲಿ ಕಂಪ್ಲೀಟ್ ಆಗುವಂತದ್ದು ಕಾಣಿಸ್ತಾ ಇದೆ. ನಮಗೆ ಸೆಕೆಂಡ್ ಕಾರ್ಡು ಟೆಂಪರೆನ್ಸ್ ಬಂದಿರೋದ್ರಿಂದ ಇಟ್ಸ್ ಲೈಕ್ ಒಂದು ಏಂಜಲ್ ಪ್ರೆಸೆನ್ಸ್ ಇರುವಂತ ಕಾರ್ಡು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಲಾಟ್ ಆಫ್ ಕ್ಲಾರಿಟಿ. ನಿಮಗೆ ಏನ್ ಮಾಡ್ಬೇಕು, ಲಾಂಗ್ ಟರ್ಮ್ ಅಲ್ಲಿ ನೀವೇನ್ ಮಾಡ್ತಿದ್ದೀರಾ ಎಲ್ಲದ್ರ ಬಗ್ಗೆನೂ ಒಂದು ಕ್ಲಾರಿಟಿ ತಗೊಂಬಂದು ಕೊಡುವಂತ ಒಂದು ಕಾರ್ಡ್ ಇದಾಗಿದೆ. ಓಕೆನಾ, ತುಂಬಾನೇ ಜಾಸ್ತಿ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಒಂದಷ್ಟು ಕ್ಲಾರಿಟಿಗಳು ಬರುವಂತ ಚಾನ್ಸಸ್ ಇದೆ. ರಿಲೇಶನ್ಶಿಪ್ ಅಲ್ಲಿ ಹಾರ್ಮನಿ ತುಂಬಾ ಚೆನ್ನಾಗಿರುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಲವ್ ಲೈಫ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತದ್ದು ಆಗುತ್ತೆ. ಎಮೋಷನಲಿ ಒಬ್ರಿಗೊಬ್ರು ಬ್ಯಾಲೆನ್ಸ್ ಮಾಡ್ತೀರಾ. ಅಂಡ್ ಆಲ್ಸೋ
ಇನ್ ಕೇಸ್ ಲಾಂಗ್ ಟರ್ಮ್ಸ್ ಏನಾದ್ರು ಗೋಲ್ಸ್ ಇತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ನಿಮಗೆ ಒಂದಷ್ಟು ಕ್ಲಾರಿಟಿಗಳು ಗೊತ್ತಾಗುವಂಥದ್ದು ಆಗುತ್ತೆ. ನಿಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಲೈಕ್ ಹಾರ್ಟ್ ಚಕ್ರ ಮತ್ತೆ ಆಜ್ಞಾ ಚಕ್ರ ಏನಿದೆ ಅದು ನಿಮಗೆ ಎನರ್ಜಿನ ತಗೊಂಬಂದು ಕೊಡತ್ತೆ. ಓಕೆನಾ, ಚಕ್ರಗಳೇನಾದ್ರು ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಚಕ್ರಗಳನ್ನು ಕಲ್ತ್ಕೊಂಡು ರೇಖಿ ಕಲ್ತ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ನಿಮ್ಮ ಲೈಫಲ್ಲಿ ಚಕ್ರಗಳು ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ವಿಚಾರಗಳೇನಿದೆ, ನೀವೇನೇನು ಅನ್ಕೋತಿದ್ದೀರಾ ಆ ಎಲ್ಲ ವಿಚಾರಗಳು ಕೆಲಸದ ರೂಪಕ್ಕೆ ತಿರುಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ನೀವ್ ಯಾವಾಗ ಅಲೈನ್ ಆಗ್ತೀರಾ, ನಿಮ್ಮ ಒಂದು ಥಾಟ್ಸ್ ನೀವ್ ಏನೇನ್ ಅನ್ಕೊಂಡಿದ್ದೀರಾ ಅದು ಕೂಡ ಅಲೈನ್ ಆಗಿ ವರ್ಕ್ ಆಗೋಕೆ ಶುರು ಆಗುತ್ತೆ. ಓಕೆನಾ, ಇಟ್ಸ್ ಲೈಕ್ ತುಂಬಾ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ತುಂಬಾನೇ ಜಾಸ್ತಿ ಹಾರ್ಮನಿ ಮತ್ತೆ ತುಂಬಾ ಚೆನ್ನಾಗಿ ಕಾಮ್ ಆಗಿರ್ತೀರಾ, ಕಂಪೋಸ್ಡ್ ಆಗಿರ್ತೀರಾ. ಫ್ಯಾಮಿಲಿ ಲೈಫು ಚೆನ್ನಾಗಿದೆ, ಲವ್ ಲೈಫು ತುಂಬಾ ಚೆನ್ನಾಗಿದೆ. ಓಕೆನಾ, ಇಟ್ಸ್ ಲೈಕ್ ನೀವು ಮೆಡಿಟೇಷನ್ ಮಾಡೋದ್ರಿಂದ ಒಂದಷ್ಟು ಬೆನಿಫಿಟ್ಸ್ ಮಾತ್ರ ನಿಮಗೆ ತುಂಬಾ ಜಾಸ್ತಿ ಸಿಗತ್ತೆ ಅಂತ ಹೇಳಿ ನನಗೆ ಕಾಣಿಸ್ತಾ ಇದೆ. ಇಟ್ಸ್ ಹೆಲ್ತ್ ಬಗ್ಗೆ ಯಾರಾದ್ರೂ ನೋಡ್ತಾ ಇದ್ರೆ ಸ್ವಲ್ಪ ನೀವು ಬ್ಯಾಲೆನ್ಸ್ಡ್ ಆಗಿರೋದ್ರಿಂದ ಎಮೋಷನಲ್ ಆಂಗರ್ ನ ಕಂಟ್ರೋಲ್ ಮಾಡ್ಕೋಬಹುದು. ಅದರಿಂದ ನಿಮ್ಮ ಒಂದು ಹೆಲ್ತ್ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಂತ ಅನಿಸ್ತಾ ಇದೆ. ತುಂಬಾ ಥಿಂಗ್ಸ್ ಏನಾದ್ರು ತಲೆಯಲ್ಲಿ ಯೋಚನೆಗಳು ಹೋಗ್ತಾ ಇದೆ, ಸಡನ್ ಆಗಿ ಜಂಪ್ ಆಗೋದಕ್ಕಿಂತ ಸ್ವಲ್ಪ ಪೇಷನ್ಸ್ ಇಂದ ಯೋಚನೆ ಮಾಡಿ ಕ್ಲಾರಿಟಿನ ತಗೊಳ್ಳೋದು ಇಂಪಾರ್ಟೆಂಟ್ ಇದೆ. ಸ್ಪೆಷಲಿ ಇದು ಯಾವ್ದಾದ್ರು ಸಿಗ್ನೇಚರ್ ಹಾಕುವಾಗ ತುಂಬಾ ಕೇರ್ಫುಲ್ ಆಗಿದ್ರೆ, ಸೂಪರ್ ಕೇರ್ಫುಲ್ ಆಗಿರ್ಬೇಕು. ಓಕೆನಾ, ಟೆಸ್ಟ್ ದ ವಾಟರ್ ಅಂತಾರಲ್ಲ ಆತರ ವಾಟರ್ ನ ಟೆಸ್ಟ್ ಮಾಡ್ಬಿಟ್ಟು ಕೆಲಸ ಕಾರ್ಯಗಳನ್ನ ನೋಡ್ಬಿಟ್ಟು ಮಾಡೋದು. ಆ ತರ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಬೆನಿಫಿಟ್ಸ್ ಇದೆ. ಇನ್ನು ನೆಕ್ಸ್ಟ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಥರ್ಡ್ ಕಾರ್ಡು. ಏಸ್ ಆಫ್ ಪೆಂಟಿಕಲ್ಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ಯೂನಿವರ್ಸ್ ತುಂಬಾ ನಿಮ್ಗೆ ಆಫರ್ ಮಾಡುವಂತದ್ದಾಗತ್ತೆ. ವೆದರ್ ಇಟ್ ಈಸ್ ಜಾಬ್ ಇರ್ಬೋದು, ಮನಿ ಇರ್ಬೋದು, ಅಥವಾ ಲೈಕ್ ನೀವೇನ್ ಅನ್ಕೊಂತೀರಾ ಅದು. ಓಕೆ, ಸೊ ಎಲ್ಲದನ್ನು ಯೂನಿವರ್ಸ್ ಕಡೆಯಿಂದ ಯಾವ್ದೋ ಒಂದು ಪಾಸಿಟಿವ್ ಅಲ್ಲಿ ಆಫರ್ ಮಾಡ್ತಿರುವಂತದ್ದು ನನಗೆ ಕಾಣಿಸ್ತಾ ಇದೆ. ತುಂಬಾ ವಿಚಾರಗಳು, ಸ್ಪೆಷಲಿ ತುಂಬಾ ಜನಕ್ಕೆ ಇಲ್ಲಿ ಮನಿ ಅಂತ ತೋರಿಸ್ತಾ ಇದೆ. ತುಂಬಾ ಜನಕ್ಕೆ ಹೊಸ ಹೊಸ ರಿಲೇಶನ್ಶಿಪ್ ಇರ್ಬೋದು. ಇನ್ನೂ ಒಂದಷ್ಟು ಜನಕ್ಕೆ ಯಾವ್ದಾದ್ರು ಒಂದು ರೂಪದಲ್ಲಿ ಯೂನಿವರ್ಸ್ ನೀವ್ ಯಾವ್ದಕ್ಕೆ ಪ್ರೇ ಮಾಡ್ತಿದ್ದೀರಾ ಅದನ್ನ ಒಂಥರ ಗಿಫ್ಟ್ ತರ ನಿಮಗೆ ಆಫರ್ ಮಾಡುವಂತದ್ದು ಕಾಣಿಸ್ತಾ ಇದೆ. ಕೆಲವೊಬ್ಬರಿಗೆ ಅಬಂಡೆನ್ಸ್ ಬರ್ಬೋದು, ಬ್ಲೆಸ್ಸಿಂಗ್ಸ್ ಬರ್ಬೋದು. ಇನ್ನು ಕೆಲವೊಬ್ಬರಿಗೆ ಹೊಸ ಹೊಸ ಆಪರ್ಚುನಿಟೀಸ್ ಗಳು ಬರ್ಬೋದು, ಅಥವಾ ಇನ್ನು ಬಿಸ್ನೆಸ್ ಮಾಡ್ತಿದ್ರೆ ಹೊಸ ಹೊಸ ಕ್ಲೈಂಟ್ಸ್ ಗಳು ಸಿಗ್ಬೋದು. ಅಂಡ್ ನೀವೇನಾದ್ರೂ ಅಂದ್ರೆ ನಿಮ್ಮ ಓನ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಂದಷ್ಟು ಹೊಸ ಜನಗಳ ಪರಿಚಯ ಆಗುವಂಥದ್ದು, ಅದರಿಂದ ಉಪಯೋಗ ಆಗುವಂಥದ್ದು, ಅದರಿಂದ ನಿಮಗೆ ಫಿನಾನ್ಸ್ ರೂಪದಲ್ಲಿ ಹಣ ಬರುವಂಥದ್ದು, ಈ ತರ ಆಗುವಂತ ಚಾನ್ಸಸ್ ತುಂಬಾ ಚೆನ್ನಾಗಿದೆ. ಓಕೆನಾ, ಏಸ್ ಅಂದ್ರೇನೆ ಅಮೌಂಟ್, ಏಸ್ ಅಂದ್ರೇನೆ ಬ್ಲೆಸ್ಸಿಂಗ್ಸ್, ಅಬಂಡೆನ್ಸ್. ಅಂಡ್ ಆಲ್ಸೋ ಏಸ್ ಆಫ್ ಪೆಂಟಿಕಲ್ಸ್ ಇಟ್ಸ್ ಲೈಕ್ ಆಲ್ ಅಬೌಟ್ ಮನಿ ಬ್ಲೆಸ್ಸಿಂಗ್ಸ್ ತರ ಕಾಣಿಸ್ತಾ ಇದೆ. ಓಕೆನಾ, ಸೊ ನೀವು ಇದ್ರ ಸಲುವಾಗಿ ಈ ತರ ಏನಾದ್ರು ವರ್ಕ್ ಮಾಡಿದ್ರೆ, ನಿಮಗೆ ಬಿಸ್ನೆಸ್ ಮಾಡ್ತಿದ್ರೆ ಕ್ಲೈಂಟ್ಸ್ ಬಂದ್ರೆ ನಿಮಗೆ ಒಳ್ಳೇದೇ ಅಲ್ವಾ. ಅದೊಂಥರ ಪೆಂಟಿಕಲ್ಸ್ ಹಣದ ರೂಪದಲ್ಲಿ ಟರ್ನ್ ಆಗುತ್ತೆ. ಅವ್ರೇನಾದ್ರೂ ಇಂಟ್ರೆಸ್ಟ್ ಆದ್ರೆ ನಿಮ್ಗೆ ಹಣದ ಬಿಸ್ನೆಸ್ ನ ಕೊಡ್ತಾರೆ. ಈ ತರ ನಿಮಗೂ ಕೂಡ ಸ್ವಲ್ಪ ಬೆನಿಫಿಟ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸ್ಪೆಷಲಿ ಇಲ್ಲಿ ಅಬಂಡೆನ್ಸ್ ಮತ್ತೆ ಬ್ಲೆಸ್ಸಿಂಗ್ಸ್ ಬರ್ತಿರೋದು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ನನಗೆ ಥರ್ಡ್ ಕಾರ್ಡ್ ಅಲ್ಲಿ. ಓಕೆನಾ, ಅದನ್ನ ರಿಸೀವ್ ಮಾಡಿ ನೆಗ್ಲೆಕ್ಟ್ ಮಾಡಬೇಡಿ, ಅದನ್ನ ಎಂಜಾಯ್ ಮಾಡಿ. ಇನ್ ಕೇಸ್ ಬ್ಲೆಸ್ಸಿಂಗ್ಸ್ ಏನಾದ್ರು ಆಗಿದ್ರೆ ಖಂಡಿತವಾಗ್ಲೂ ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಸುಮ್ಮನೆ ನೆಗ್ಲೆಕ್ಟ್ ಮಾಡೋದು ಏನಾದ್ರು ಮತ್ತೆ ಅಯ್ಯೋ ನನಗೆ ಗೊತ್ತಾಗ್ತಿಲ್ಲ ಏನ್ ಬರ್ತಿದೆ ಅಂತ ಹೇಳಿ ಈ ತರ ಎಲ್ಲ ನೆಗ್ಲೆಕ್ಟ್ ಮಾಡಬೇಡಿ. ಅಂಡ್ ಆಲ್ಸೋ ಮೆಡಿಟೇಷನ್ ಮಾಡೋದ್ರಿಂದ ಯೂನಿವರ್ಸ್ ನಿಮಗೆ ಏನ್ ಕೊಡ್ತಾ ಇದೆ, ನೀವೇನಾದ್ರು ಅಮೌಂಟಿಗೆ ಪ್ರೇ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಡೆಫಿನೆಟ್ಲಿ ಅಮೌಂಟ್ ಬರ್ತಾ ಇದೆ ನಿಮ್ ಲೈಫ್ ಅಲ್ಲಿ. ಇನ್ ಕೇಸ್ ಬೇರೆ ಏನಕ್ಕಾದ್ರೂ ನೀವು ಪ್ರೇ ಮಾಡಿದ್ರೆ ಅದು ಕೂಡ ನಿಮಗೆ ಬರ್ತಾ ಇದೆ. ದಯವಿಟ್ಟು ಕಣ್ ತೆರೆದ್ಬಿಟ್ಟು ನನಗೆ ಏನ್ ಬರ್ತಾ ಇದೆ, ನನ್ನ ಸುತ್ತಮುತ್ತ ಏನ್ ನಡೀತಾ ಇದೆ ಅಂತ ಹೇಳಿ ಸ್ವಲ್ಪ ನೋಡೋ ಅಂತ ಪ್ರಯತ್ನಗಳನ್ನ ಮಾಡಿ. ಇಲ್ಲ ಅಂದ್ರೆ ಈ ಒಂದು ಆಫರ್ಸ್ ಗಳನ್ನ ನೀವು ಮಿಸ್ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ, ನಮಗೆ ಅದ್ರ ಬಗ್ಗೆ ಅರಿವಿರ್ಬೇಕು, ಏನ್ ಬರ್ತಾ ಇದೆ ನನ್ನ ಲೈಫ್ ಅಲ್ಲಿ, ನಾನು ಇದನ್ನ ರಿಸೀವ್ ಮಾಡ್ಬೇಕಾ ಏನು, ಅದರ ಒಂದು ಜ್ಞಾನ ಅರಿವಿರ್ಬೇಕು. ಓಕೆನಾ, ಸೊ ಅದಕ್ಕೆ ನೀವು ಮೆಡಿಟೇಷನ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಏನ್ ನಡೀತಿದೆ ನಿಮ್ ಸುತ್ತಮುತ್ತ ಅಂತ ಹೇಳಿ ಗೊತ್ತಾಗೋದಕ್ಕೆ ಶುರು ಆಗುತ್ತೆ. ಇನ್ನು ನಂಗೆ ಫೋರ್ತ್ ಕಾರ್ಡು ಕಿಂಗ್ ಆಫ್ ಸೋರ್ಟ್ಸ್ ಬಂದಿದೆ. ತುಂಬಾ ಕಿಂಗ್ ಆಫ್ ಸೋರ್ಟ್ಸ್ ಏನಂತ ಹೇಳಿದ್ರೆ ಒಂಥರ ನಿಮ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ ಎನರ್ಜಿನೇ ತುಂಬಾ ಲೈಕ್ ಡಿಸಿಪ್ಲಿನ್ ಆಗಿರುತ್ತೆ. ಒಂಥರ ಫಾದರ್ಲಿ ಎನರ್ಜಿ, ಮೇಜರ್ ಎನರ್ಜಿ ಆಗಿರುತ್ತೆ. ಅಂಡ್ ಆಲ್ಸೋ ತುಂಬಾ ಲಾಜಿಕ್ ಆಗಿ ಥಿಂಕ್ ಮಾಡ್ತೀರಾ, ಲಾಜಿಕ್ ಆಗಿ ವರ್ಕ್ ಮಾಡುವಂತದ್ದು ಈ ತರ ಆಗುತ್ತೆ. ಸ್ವಲ್ಪ ಪೇಶನ್ಸ್ ಇಂದ ಕೆಲವೊಂದ್ಸರಿ ಲೈಕ್ ಇಂಪೇಷನ್ಸ್ ಆದ್ರೂ ಕೂಡ
ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ. ಓಕೆನಾ, ಸ್ವಲ್ಪ ಚಾಮ್ ಆಗಿದ್ದೀರಾ, ನೋಡೋದಕ್ಕೂ ಸುಂದರವಾಗಿದ್ದೀರಾ. ಅಂಡ್ ಆಲ್ಸೋ ಒಂದು ಸೋಲ್ಜರ್ಗೆ ಯಾವ ತರ ಎನರ್ಜಿ ಇರುತ್ತಲ್ಲ ಆ ತರ ಒಂದು ಎನರ್ಜಿ ಇರುವಂತ ಕಾರ್ಡು. ಬಹಳ ಬೇಗ ಎಲ್ಲರನ್ನು ಜಡ್ಜ್ ಮಾಡ್ತೀರಾ. ಅಂಡ್ ಜಡ್ಜಿಂಗ್ ಒಂದು ಗುಣ ಏನಿದೆಯಲ್ಲ, ಜಡ್ಜ್ ಮಾಡುವಂಥದ್ದು, ಅದು ಚೆನ್ನಾಗಿದೆ. ಬಟ್ ತುಂಬಾ ಜನಕ್ಕೆ ಅದರಿಂದ ಹರ್ಟ್ ಆಗುವಂಥದ್ದಾಗುತ್ತೆ. ಬೇಗ ಜನಗಳನ್ನ ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ. ಅಂಡ್ ಇಟ್ಸ್ ಲೈಕ್ ಡಿಸಿಷನ್ ಏನ್ ತಗೋತೀರಾ ಅದು ಚೆನ್ನಾಗಿರತ್ತೆ. ನೀವು ಒಳ್ಳೆ ಡಿಸಿಷನ್ ಮೇಕ್ ಮಾಡ್ತೀರಾ, ಪ್ರಾಪರ್ ಆಗಿರುವಂತ ಡಿಸಿಷನ್ ಮೇಕ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತೀರಾ. ಅಂಡ್ ಆಲ್ಸೋ ನೀವು ತಗೊಳ್ಳುವಂತ ಡಿಸಿಷನ್ ಇಂದ ಬೇರೆಯವರಿಗೆ ಹರ್ಟ್ ಆಗ್ಬಾರ್ದು, ಅದನ್ನ ನೋಡ್ಕೊಂಡು ಮಾಡಿ. ಓಕೆನಾ, ಇಲ್ಲಿ ಕೆಲವೊಬ್ರು ತಮಗಾಗದೇ ಇರುವಂತ ವಿಚಾರಗಳನ್ನ ಕಟ್ ಡೌನ್ ಮಾಡ್ತೀರಾ, ಅಥವಾ ತಮಗಾಗಬಾರ್ದೇ ಇರುವಂತ ವ್ಯಕ್ತಿಗಳನ್ನ ಕಟ್ ಡೌನ್ ಮಾಡ್ಬಿಟ್ಟು ದೂರದಲ್ಲೇ ಇಡುವಂತ ಪ್ರಯತ್ನಗಳನ್ನ ಮಾಡ್ತೀರಾ. ಸ್ಪೆಷಲಿ ಇಟ್ಸ್ ಲೈಕ್ ನೆಗೆಟಿವ್ ಪೀಪಲ್ ಗಳನ್ನ ದೂರ ಇಡುವಂತ ಪ್ರಯತ್ನ ಮಾಡ್ತಿದ್ದೀರಾ. ಓಕೆನಾ, ಇಟ್ಸ್ ಲೈಕ್ ಯಾವ ತರ ಅಂತ ಹೇಳಿದ್ರೆ, ನಿಮ್ಮ ಪವರ್, ನಿಮ್ಮ ಪರ್ಪಸ್, ನಿಮ್ಮ ಇಂಟ್ಯೂಷನ್, ಇದನ್ನ ನಂಬಿ ನೀವು ಕೆಲಸ ಮಾಡ್ತೀರಾ. ಓಕೆನಾ, ಒಂದಷ್ಟು ವಿಚಾರಗಳು ಮತ್ತೆ ಮತ್ತೆ ಕ್ಲಾರಿಟಿ ಅನ್ನೋ ವರ್ಡ್ಸ್ ತುಂಬಾ ಜಾಸ್ತಿ ಬರ್ತಾ ಇದೆ ನೋಡಿ. ನಿಮ್ ಜೀವನದಲ್ಲಿ ಯಾವ್ದೋ ಒಂದು ವಿಚಾರದ ಸಲುವಾಗಿ ಲಾಡ್ ಆಫ್ ಕ್ಲಾರಿಟಿ ಬರುವಂತದ್ದು ಕಾಣಿಸ್ತಾ ಇದೆ. ನೀವು ಎಷ್ಟು ಡಿಸಿಪ್ಲಿನ್ ಆಗಿರ್ತೀರೋ ಅಷ್ಟು ಜಾಸ್ತಿ ನಿಮಗೆ ಕ್ಲಾರಿಟಿ ಬರುವಂತದ್ದು ಆಗತ್ತೆ. ಓಕೆನಾ, ಇನ್ನು ನಮಗೆ ಲಾಸ್ಟ್ ಕಾರ್ಡು 2 ಆಫ್ ಸಾರ್ಟ್ಸ್ ಬಂದಿದೆ. ಇನ್ನು 2 ಆಫ್ ಸಾರ್ಟ್ಸ್ ಬಂದು ಮತ್ತೆ ನಿಮಗೆ ಏನಾದ್ರೂ ನಿಮಗೆ ಚೀಟ್ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ, ನಿಮ್ಮ ಮೇಲೆ ಏನಾದ್ರು ಲೈಕ್ ತುಂಬಾ ಡಾಮಿನೇಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಲೈಕ್ ನೀವು ಅದನ್ನ ಹೋಗಿ ಕೇಳೋಂತ ಎಲ್ಲಾ ಅಧಿಕಾರಗಳು, ಎಲ್ಲಾ ಹಕ್ಕುಗಳು ನಿಮಗಿದೆ. ಫಾರ್ ಎಕ್ಸಾಂಪಲ್, ನಿಮಗೆ ಯಾರಾದ್ರೂ ದುಡ್ಡು ಕೊಡ್ಬೇಕು ಅಂದ್ರೆ ಕೊಡದೆ ಸತಾಯಿಸ್ತಾ ಇದ್ರೆ, ಅಥವಾ ನಿಮ್ಮ ಬೆನ್ನಿಂದ ಮಾತುಗಳಾಡ್ತಾ ಇದ್ರೆ, ನಿಮಗ್ ಸಿಗ್ಬೇಕಾಗಿರೋಂತ ಪಾಲ್ಗಳು ಸಿಗೋಕ್ಕಿಂತ ಅಂದ್ರೆ ನಿಮಗ್ ಕೊಡ್ದೇನೆ ಆಟ ಆಡಿಸ್ತಾ ಇದ್ರೆ, ಸೊ ಆ ಟೈಮಲ್ಲಿ ನೀವು ಹೋಗಿ ಕೇಳೋದ್ರಿಂದ ನಿಮ್ದೇನು ತಪ್ಪಿರಲ್ಲ. ಓಕೆ, ನೀವ್ ಅನ್ಕೋಬಹುದು ನಾನು ಹೋಗಿ ಕೇಳಿದ್ರೆ ನನ್ನ ಮನಶಾಂತಿ ಹಾಳಾಗ್ಬಹುದು, ಸುಮ್ನೆ ನನ್ನ ಪೀಸ್ ಆಫ್ ಮೈಂಡ್ ನಾನು ಡಿಸ್ಟರ್ಬ್ ಮಾಡ್ಕೋತೀನಿ, ನನಗೆಲ್ಲ ಗೊತ್ತಿದೆ ಆದ್ರೂ ಕೂಡ ನಾನು ಸುಮ್ನೆ ಇರ್ತೀನಿ, ನೋಡೋಣ ಏನಾಗತ್ತೆ ಅಂತ ಹೇಳಿ. ಸೊ ಈ ತರ ಇರುವಂತ ಕೆಲ್ಸನ ಮಾಡಬೇಡಿ. ಓಕೆನಾ, ಇಟ್ಸ್ ಲೈಕ್ ನೀವು ಈ ಟೈಮಲ್ಲಿ ನಿಮ್ಗೆ ಸೇರ್ಬೇಕಾಗಿರೋಂತ ವಿಚಾರಗಳಿರ್ಬೋದು, ದುಡ್ಡಿರ್ಬೋದು, ಅಥವಾ ನಿಮ್ ವಿಷಯ ಯಾರಾದ್ರೂ ಮಾತಾಡ್ತಾ ಇದ್ರೆ, ಅಥವಾ ಸುಮ್ನೆ ಬ್ಲೈಂಡ್ ಆಗಿ ಎಲ್ಲ ಕೇಳಿಸ್ಕೊಂಡು ಕುತ್ಕೊಳ್ಳಕ್ಕೆ ಅಂತ ಎಲ್ಲಿ ನೀವು ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡು ಮಾತಾಡ್ಬೇಕು ಅಲ್ಲಿ ನೀವು ನಿಂತ್ಕೊಂಡು ಮಾತಾಡ್ಬೇಕಾಗತ್ತೆ. ಎಮೋಷನಲಿ ಡ್ಯಾಮೇಜ್ ಆಗ್ತೀರಾ ಅಂತ ಹಿಂದೆ ಸರಿತಾ ಇದ್ದೀರಾ. ಅಂಡ್ ಕೆಲವೊಂದ್ಸಲಿ ನಿಮ್ಗೆ ಡ್ಯುಯಲ್ ಮೈಂಡ್ ಸೆಟ್, ಕೇಳೋ ಬೇಡವೋ, ನಾ ಯಾಕೆ ಸುಮ್ನೆ ಹೋದ್ರೆ ನನ್ ಮನಶಾಂತಿ ಹಾಳಾಗತ್ತೆ, ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಬಿಡು, ಈ ತರ ಇರೋದಕ್ಕಿಂತ ನೀವು ಯಾವಾಗ ನಿಂತು ಮಾತಾಡ್ತಿರೋ ಆ ಟೈಮಲ್ಲಿ ಜನ ಅಲರ್ಟ್ ಆಗ್ತಾರೆ. ನೆಕ್ಸ್ಟ್ ಟೈಮ್ ನಿಮ್ ಬಗ್ಗೆ ಮಾತಾಡಬಾರ್ದು, ಅಥವಾ ನೆಕ್ಸ್ಟ್ ಟೈಮ್ ನಿಮ್ಮ ವಿಚಾರಗಳನ್ನ ಎಷ್ಟು ಕೇರ್ಫುಲ್ ಆಗಿ ಅವರು ನೋಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಓಕೆನಾ, ಇಟ್ಸ್ ಲೈಕ್ ಥಿಂಕಿಂಗ್ ಟೈಮ್ ಇದು. ಓಕೆ, ಏನಾದ್ರೂ ಲೈಕ್ ಇದೊಂಥರ ಪರ್ಫೆಕ್ಟ್ ಟೈಮ್ ತರ ಇದೆ. ಯಾರಿಗಾದ್ರೂ ವಾರ್ನಿಂಗ್ ಕೊಡ್ಬೇಕು, ಅಥವಾ ಯಾರಿಗಾದ್ರೂ ನೀವು ಯಾರು ಅಂತ ತಿಳಿಸ್ಬೇಕು ಅಂತ ಹೇಳಿದ್ರೆ ನೀವ್ ಎದ್ನಿತ್ಕೊಂಡು ಮಾತಾಡ್ಬೋದು. ಸುಮ್ನೆ ಹಿಂದೆ ಸರಿಬೇಡ್ರಿ. ಜಸ್ಟ್ ನನ್ ಮನಶಾಂತಿ ಹಾಳಾಗುತ್ತೆ, ನನ್ ಆರಾಮಾಗಿರ್ತೀನಿ, ನನಗೆ ಯಾಕದು ಫೈನ್, ಅದ್ ನಿಮಗ್ ಬಿಟ್ಟಿದ್ದು. ಬಟ್ ಎಲ್ಲಿ ನೀವು ಸರಿ ಮಾಡ್ಬೇಕು ಅಲ್ಲಿ ಕೆಲವೊಂದು ವಿಚಾರಗಳನ್ನ ಮಾಡ್ಲೇಬೇಕಾಗತ್ತೆ. ಸ್ಟ್ಯಾಂಡ್ ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಬಟ್ ಸ್ಟಿಲ್ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇತ್ತು ಅಂತ ಹೇಳಿದ್ರೆ ನೆಗೆಟಿವ್ ಜನಗಳಿಂದ ದೂರ ಇರಿ. ಬಟ್ ಅದು ಅತಿರೇಕಕ್ಕೆ ಹೋದ್ರೆ ನೀವು ಮಾತಾಡ್ಲೇಬೇಕಾಗತ್ತೆ. ನಿಮ್ಮನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಕ್ಲಿಯರ್ ಆಗಿ ಮಾತಾಡಿ. ಸ್ಪೆಷಲಿ ಇದು ರಿಲೇಶನ್ಶಿಪ್ ಅಲ್ಲಿ ತೋರಿಸ್ತಾ ಇದೆ. ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ, ಯಾವ್ದಾದ್ರು ವಿಚಾರದ ಬಗ್ಗೆ ನಿಮ್ಮ ಪಾರ್ಟ್ನರ್ಗೆ ಕೇಳ್ಬೇಕು ಅನ್ಕೊಂಡು ನೀವೇನಾದ್ರೂ ಸ್ಟೆಪ್ ಬ್ಯಾಕ್ ಮಾಡ್ತಾ ಇದ್ರೆ, ಇವಾಗ ಸ್ವಲ್ಪ ಥಿಂಕ್ ಮಾಡಿ ಕ್ಲಿಯರ್ ಆಗಿ ಮಾತಾಡೋಂತ ಪ್ರಯತ್ನಗಳನ್ನು ನೀವು ಮಾಡ್ಬೋದು. ಇನ್ನು ಜಾಬ್ ಅಲ್ಲಿ ಕನ್ಫ್ಯೂಸ್ಡ್ ಆಗಿದೆ, ಜಾಬ್ನು ಕೂಡ ಇಲ್ಲಿ ಸ್ವಲ್ಪ ಜನಕ್ಕೆ ನೀವು ಹೆಲ್ಪ್ ಕೇಳ್ಬೋದು. ಒಂಥರ ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದಿರ್ತೀರ, ಇಂಟರ್ವ್ಯೂ ಏನಾದ್ರು ಅಟೆಂಡ್ ಮಾಡಿ ಒಂಥರ ನಿಮಗೆ ಕನ್ಫ್ಯೂಷನ್ 50-50 ಇದೇನಾಗತ್ತೋ ಇಲ್ಲೋ ಆತರ ಅಂತ ಅನ್ಸಿದ್ರೆ ಯಾವ್ದಾದ್ರು ಹೆಲ್ಪ್ ತಗೊಳ್ಳಿ. ಲೈಕ್ ನಿಮಗೆ ಯಾರಾದ್ರೂ ಜಾಬಿಗೆ ರೆಫರ್ ಮಾಡಿದ್ರೆ ಅವರ ಹೆಲ್ಪ್ ತಗೊಂಡು, ಅವ್ರ ರೆಫರೆನ್ಸ್ ಥ್ರೂ ಹೋಗೋದಕ್ಕೆ ಹೆಲ್ಪ್ ತಗೊಳ್ಳಿ. ಸ್ವಲ್ಪ ಡಿಸಿಷನ್ ಮೇಕ್ ಮಾಡುವಾಗ ಸ್ವಲ್ಪ ಕ್ಲಾರಿಟಿ, ನನಗೆ ಬೇಕಾ ಬೇಡವಾ ಜಾಬು, ಅಥವಾ ಬೇಕು ಅಂದ್ರೆ ಅದಕ್ಕೆಲ್ಲ ಪ್ರಯತ್ನಗಳನ್ನು ಮಾಡುವಂಥದ್ದು, ಈ ತರ ಮಾಡಿ ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಯೋಚನೆ ಮಾಡುವಂಥದ್ದು, ಈ ತರ ಮಾಡ್ಬೇಕಾಗುತ್ತೆ. ಕನ್ಫ್ಯೂಷನ್ ಬೇಡ, ಜಸ್ಟ್ ಥಿಂಕ್ ಕ್ಲಾರಿಟಿ ಅಂಡ್ ಗೋ ಹೆಡ್ ಅನ್ನೋ ತರ. ಇದು ತುಂಬಾ ಜನಕ್ಕೆ ಎಮೋಷನಲಿ ಸ್ವಲ್ಪ ಡ್ಯಾಮೇಜ್ ಆಗಿರೋದು ಕಾಣಿಸ್ತಾ ಇದೆ. ಒಂಥರ ಡ್ಯುಯಲ್ ಮೈಂಡ್ ಸೆಟ್,
ಮಾಡ್ಲಾ ಬೇಡ ಆ ತರ ಒಂದು ಮೈಂಡ್ ಸೆಟ್ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಥರ್ಡ್ ಐ ಚಕ್ರನ ಆಕ್ಟಿವ್ ಮಾಡ್ಕೊಳ್ಳಿ. ನಿಮ್ಮ ಇಂಟ್ಯೂಷನ್ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮಾಡೋದೇ ಬೇಡ ಅಥವಾ ಏನ್ ನಡೀತಾ ಇದೆ ನನ್ ಬೆನ್ನಿಂದ, ಯಾರು ಏನ್ ಮಾಡ್ತಿದ್ದಾರೆ ಎಲ್ಲ ಗೊತ್ತಾಗುತ್ತೆ, ಎಲ್ಲ ರಿವೀಲ್ ಆಗುತ್ತೆ ನಿಮಗೇನೆ. ಓಕೆನಾ? ಸೊ ಬೇಕು ಅಂತ ಹೇಳಿದ್ರೆ ನೀವು ಗೈಡೆನ್ಸ್ ಕೂಡ ತಗೋಬಹುದು ಅಥವಾ ಯಾವ್ದಾದ್ರು ಹೆಲ್ಪ್ ಕೂಡ ತಗೋಬಹುದು. ಸ್ಪೆಷಲಿ ನಿಮಗೆ ಏನಾದ್ರು ಮೋಸಗಳಾಗ್ತಿದೆ ಅಂತ ಗೊತ್ತಾದ್ರೆ ಏನ್ ಮಾಡಕ್ಕಾಗತ್ತೆ, ಎಲ್ಲ ನಂದೇ ಹಣೆ ಬರ, ನಾನೇ ವಿಕ್ಟಮ್ ಅನ್ನೋ ತರ ಕುತ್ಕೊಳ್ಳೋದಕ್ಕಿಂತ ಹೋಗಿ ಮಾತಾಡೋದು ಅಥವಾ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಓಕೆನಾ? ಸೊ ಇದು ನಿಮ್ಮ ಫೆಬ್ರವರಿ ಮಂತಿನ ರೀಡಿಂಗ್ ಆಗಿದೆ. ಹೋಪ್ಫುಲಿ ನಿಮ್ಮ ಫೆಬ್ರವರಿ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ. ಲಾಡ್ ಆಫ್ ಬ್ಲೆಸಿಂಗ್ಸ್ ಕೂಡ ಬರ್ತಾ ಇದೆ. ಫೈನಾನ್ಷಿಯಲಿ ಬ್ಲೆಸಿಂಗು, ಬ್ಯಾಲೆನ್ಸ್ಡ್ ಆಗಿರೋದು, ನೆಗೆಟಿವ್ ಜನಗಳನ್ನ ದೂರ ಇಡೋದು ಎಲ್ಲ ಇದೆ. 10 ಆಫ್ ಪೆಂಟಿಕಲ್ಸ್ ನಿಮಗೆ ಕಂಪ್ಲೀಷನ್ ತೋರಿಸ್ತಾ, ಇನ್ನು ಮಂತ್ ಎಂಡ್ ಅಲ್ಲೇ ಯಾವುದೋ ವಿಚಾರ ಕಂಪ್ಲೀಟ್ ಆಗ್ತಾ ಇದೆ. ಅದು ನಿಮಗೊಂಥರ ಹ್ಯಾಪಿ ನ್ಯೂಸ್. ಈ ಕಾರ್ಡ್ಸ್ ಎಲ್ಲ ಕ್ಲೈಮ್ ಮಾಡ್ಕೋಬಹುದು. ಓಕೆನಾ? ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ಮಾಡದೆ ವಿಡಿಯೋಸ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್.